ಎಲ್ರಿಗೂ ನಮಸ್ಕಾರ. ರಕ್ಷಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾವಿತ್ತು ಮಸಾಲ ದೋಸೆ ಮಾಡ್ತಾ ಇದೀವಿ. ಮಸಾಲ ದೋಸೆ ಅಂದ್ರೆ ಯಾರಿಗೆ ಇಷ್ಟ ಇದೆ ಅಂತೇಳಿ ಎಲ್ರಿಗೂ ಇಷ್ಟ. ಮತ್ತೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದೀವಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರ್ತದೆ. ಯಾವ ಥರ ಮಿಕ್ಸ್ ಮಾಡ್ಕೋಬೇಕು, ಯಾವ ಥರ ಇಲ್ಲ ಅಂತೆಲ್ಲ ಪ್ರತಿಯೊಂದು ಹೇಳ್ತೀವಿ, ನೋಡ್ಕೊಳ್ಳಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬಂದದ್ದು ನೋಡೋಣ. 4 ಗ್ಲಾಸ್ ನಾವು ರೇಷನ್ ಅಕ್ಕಿ ತೊಗೋಬೋದು, ಇಲ್ಲಾಂದರೆ ಬೇರೆ ಯಾವುದೇ ಅಕ್ಕಿ ನಾವು 4 ಗ್ಲಾಸ್ ಅಕ್ಕಿಯಿಂದ ಹೇಳ್ತಾ ಇದ್ದೀವಿ. ಎಲ್ಲ ನಿಮ್ಗೆ ಆಗುತ್ತೆ. ಪ್ರತಿಯೊಂದು ಅಳತೆನ ನೆನ್ಪಿಟ್ಕೊಳ್ಳಿ. ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ದೋಸೆ ಹೇಳುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಯಾವ ಥರ ಹೋಟೆಲಲ್ಲಿ ಮಾಡ್ತಾರೆ ಅದೇ ಥರ. ಈ ಅಕ್ಕಿ 4 ಗ್ಲಾಸ್ ತೊಗೊಂಡಿವಿ. ಇದ್ರ ಜೊತೆ ನಾವು ಕುಶಲಕ್ಕಿ ಅಂತ ಬರುತ್ತೆ, ಸ್ವಲ್ಪ ರೆಡ್ ಥರ ಬರುತ್ತೆ. ನಿಮಗೆ ರೈಸ್ ಕಲರು ಬರುತ್ತೆ ಮತ್ತು ದೋಸೆ ಸ್ಮೂತಾಗಿ ಬರುತ್ತೆ. ಕುಶಲಕ್ಕಿ 2 ಗ್ಲಾಸ್ ತೊಗೋತಾ ಇದ್ವಿ. 4 ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀವಿ. ಇಲ್ಲ ದೋಸೆ ಅಕ್ಕಿ ಅಂದರೆ ಸಿಗುತ್ತೆ ಅಂಗಡಿಯಲ್ಲಿ. ಈಗ ಕುಶಲಕ್ಕಿ ಹಾಕ್ತಾಯಿದೆ ನೋಡಿ, 2 ಗ್ಲಾಸು. 2 ಗ್ಲಾಸ್ ಕುಶಲಕ್ಕಿ, 4 ಗ್ಲಾಸು ರೇಷನ್ ಅಕ್ಕಿ, ಇಲ್ಲಾಂದರೆ ದೋಸೆ ಅಕ್ಕಿ ಅಂತಿರುತ್ತೆ, ಅದು ಅಕ್ಕಿನ ಓಕೆ. 2 ಗ್ಲಾಸು ಕುಶಲಕ್ಕಿ ಅಂದರೆ ಅರ್ಧ ಕೆ ಜಿಗೆ 2 ಗ್ಲಾಸ್ ಆಗುತ್ತೆ. ನೀವು 1 ಕೆ ಜಿ ದೋಸೆ ಅಕ್ಕಿ ಹಾಕೊಂಡ್ಬಿಟ್ಟು ಅರ್ಧ ಕೆ ಜಿ ಕುಶಲಕ್ಕಿ ಹಾಕೋಬೋದು. ಮತ್ತು ಇವಾಗ ನಾವು ಉದ್ದಿನಬೇಳೆ ಹಾಕ್ತಾಯಿದ್ದೀವಿ. ಉದ್ದಿನಬೇಳೆ 1 ಗ್ಲಾಸ್ ಹಾಕಬೇಕು. ಬಟ್ಲು ಅಂದ್ರೆ ಅಷ್ಟೇ, 1 ಗ್ಲಾಸ್ ಅಂದ್ರೆ ಅಷ್ಟೇ, 1 ಬಟ್ಲನ್ನು ತೊಗೋತಾ ಇದ್ದೀವಿ ನಾವು. 1 ಬಟ್ಲಕ್ಕೆ 1 ಗ್ಲಾಸ್ ಆಗಿಬಿಡುತ್ತೆ. ಒಂದು 4-5 ಟೀ ಸ್ಪೂನು ನಾವು ಕಡಲೆಬೇಳೆ 4ರಿಂದ 5 ಟೀ ಸ್ಪೂನ್ ತೊಗೋತಿದ್ದೀವಿ ಅಷ್ಟೇ, ಜಾಸ್ತಿ ಬೇಡ. ಮತ್ತು ಮೆಂತ್ಯ 1 ಟೀ ಸ್ಪೂನ್ ಇಲ್ಲ 1.5 ಟೀ ಸ್ಪೂನ್ ಹಾಕೋಬೇಕು. ಮೆಂತ್ಯ ಕಾಳು ಅಂತ ಬರುತ್ತೆ, ಅದು ತೊಗೋಬೇಕು. ಅದೊಂದೇ ಕಲರ್ಗೋಸ್ಕರ. ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಿ, ಅದೊಂದು 6 ಟೀ ಸ್ಪೂನ್ ಆಗುತ್ತೆ. ಟೀ ಸ್ಪೂನ್ ಗಟ್ಟಿ ಅವಲಕ್ಕಿ ತೊಗೋಬೇಕು. ಮತ್ತು ಮೆಂತ್ಯ ಹೇಳಿದ್ನಲ್ಲ, 1.5 ಟೀ ಸ್ಪೂನ್ ಮೆಂತ್ಯ. ಇದು ಚೆನ್ನಾಗಿ ಎಲ್ಲ ಇದು ಅಳತೆ ತೊಗೊಂಡಾದ್ಮೇಲೆ 4 ಅವರ್ ನೆನಿಬೇಕು, ಎಲ್ಲ ನೆನೆಸ್ಬೇಕು. ಇದು ಕರೆಕ್ಟಾಗಿ ಅಳತೆಗಳನ್ನ 4 ಅವರ್ ಆದಮೇಲೆ ನಾವು ರುಬ್ಬೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಚೆನ್ನಾಗಿ ಬರುತ್ತೆ ನೀಟಾಗಿ. ಇವಾಗ ರುಬ್ತಾ ಇದ್ದೀವಿ ನೋಡಿ. ಅಕ್ಕಿ ಮತ್ತು ಕುಶಲಕ್ಕಿ ಒಂದು ಕಡೆ ಹಾಕಿದ್ರೆ ಅದು ರುಬ್ಕೋತಾ ಇದೆ. ಫಸ್ಟು ಚೆನ್ನಾಗಿ ರುಬ್ಕೋಬೇಕು. ನಾವು ಮನೆಯಲ್ಲೇ ಮಾಡೋ ಒಂದು ವಿಧಾನ ಹೇಳ್ತಾ ಇದ್ರೆ ಮನೆಯಲ್ಲೇ ರುಬ್ತಾ ಇದ್ದೀವಿ, ಯಾವುದೇ ಒಂದು ಮಿಲ್ಲಿಗೆ ಹಾಕ್ಕೊಳ್ತಾ ಇಲ್ಲ. ಅಕ್ಕಿ ಮತ್ತು ಕುಶಲಕ್ಕಿ ಫಸ್ಟ್ ರುಬ್ಕೋತಾ ಇದ್ದೀವಿ. ತುಂಬ ಸಣ್ಣವಾಗಿ ರುಬ್ಕೋಬೇಕು. ಯಾವ ಥರ ಸಣ್ಣ ಇದೆ ನೋಡಿ ನಮ್ಮದು. ಹೋಗಿಟ್ಟು ಮನೆಯಲ್ಲೇ ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ, ಗಟ್ಟಿ ಅವಲಕ್ಕಿ ಮತ್ತು ಮೆಂತ್ಯ ಒಂದು ಕಡೆ ಹಾಕಿದ್ದೀವಿ, ಅದು ಒಂದು ರುಬ್ತಾ ಇದ್ದೀವಿ. ಎರಡು ಮಿಕ್ಸಿ ಮಾಡ್ತಾ ಇದ್ದೀವಲ್ಲ, 2 ಮಿಕ್ಸಿ ಮಾಡಿಬಿಟ್ಟು ಒಂದೇ ಪಾತ್ರೆ ಹಾಕ್ತಾಯಿದ್ದೀವಿ ನೋಡಿ. ಒಂದೇ ಪಾತ್ರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹಾಕಿಬಿಟ್ಟು 8 ಅವರ್ ಹಂಗೆ ನೆನೆ ಇಡಬೇಕು, ಚೆನ್ನಾಗಿರುತ್ತೆ. 8 ಅವರ್ ನೆನೆದಾದ್ಮೇಲೆ ನಾವು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. 2 ಒಂದೇ ಪಾತ್ರೆ ಹಾಕ್ಕೋತಾ ಇದ್ದೀವಿ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ 2 ರುಬ್ಬಿರೋದು. ಸೋಡಾ ಯಾವುದೇ ಒಂದು ಸ್ವಲ್ಪನೂ ಸೋಡಾ ಹಾಕ್ಬಾರ್ದು ಇದಕ್ಕೆ, ತುಂಬ ಅಂದರೆ ಚೆನ್ನಾಗಿ ಬರುತ್ತೆ ದೋಸೆ. ಸೋಡಾ ಹಾಕೋದ್ರಿಂದ ಹೊಟ್ಟೆ ತುಂಬುತ್ತೆ ಬೇಗ. ಯಾವುದೇ ಒಂದು ಸ್ವಲ್ಪನೂ ಸೋಡಾ ಹಾಕ್ದೇ ಮಾಡಬೇಕು, ಚೆನ್ನಾಗಿರುತ್ತೆ. ನಿಮ್ಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಗಿಡಬೇಕು ಅಷ್ಟೇ. 8 ಅವರ್ ಆದಮೇಲೆ ನಾವು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಪ್ರೊಸೀಜರ್ ಇದೆ, ಅದು ಹೇಳ್ತೇವೆ ಇವಾಗ. ಇದು ಯಾವ ಥರ ಮಾಡ್ತಾಯಿದ್ದೀವಿ ನೋಡಿ. ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತಾಯಿದ್ದೀವಿ, ಯಾಕಂದರೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಎಲ್ರಿಗೂ. ಇವಾಗ ರೆಡಿಮೇಡ್ ಹಿಟ್ಟು ತೊಗೊಂಬರ್ತೀರಾ, ಐಡಿ ಕಂಪ್ನಿದು ಅಲ್ಲ ಬೇರೆ ಯಾವುದೋ ಕಂಪ್ನಿದು, ಅದು ಇದೇ ಥರ ಮಾಡ್ತಾರೆ ಮತ್ತು ಇದೇ ಕ್ವಾಲಿಟಿ ಆಗಿರುತ್ತೆ. ಇದು ನೀವು ಮನೇಲಿ ಮಾಡಿದಾಗ ನಿಮ್ಮ ಕಣ್ಣೆದುರುಗಡೆ ತುಂಬ ಚೆನ್ನಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಏನೋ ಹೊಸದು ಏನೋ ಕಲಿಯೋಕ್ಕಾಗುತ್ತೆ ಮತ್ತು ಹವ್ಯಾಸ ಬರುತ್ತೆ. ಆದ್ದರಿಂದ ಇದು 2 ಮಿಕ್ಸ್ ಮಾಡಿದ್ದೀನಿ ನೋಡಿ, 2 ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿ, ಕಲ್ಲುಪ್ಪು ಇಲ್ಲಾಂದರೆ ಸಣ್ಣ ಉಪ್ಪನ್ನೇ ಹಾಕ್ಬೋದು. ಈ ಥರ ಹಾಕಿಟ್ಟಾಗ ನೋಡಿ, ಇವಾಗ ಬೆಳಗಿನ ಪ್ರೊಸೀಜರ್. 8 ಅವರ್ ಆದಮೇಲೆ ಸ್ವಲ್ಪ ರವೆ ಹಾಕ್ತಾಯಿದ್ದೀವಿ, ಸಕ್ಕರೆ ಸ್ವಲ್ಪ ಹಾಕ್ತಾಯಿದ್ದೀವಿ. ಬೆಳಗ್ಗೆನೂ ಹಾಕೋಬೋದು ಉಪ್ಪು. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀವಿ ನೋಡಿ. ಬೆಳಗ್ಗೆ ಮಾಡ್ತಾ ಇರೋದು 8 ಅವರ್ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀವಿ. ಇದು
ಸ್ವಲ್ಪ ರವೆ ಹಾಕ್ತಾಯಿದ್ದೀವಿ, ಕ್ರಿಸ್ಪಿಗೋಸ್ಕರ ಚೆನ್ನಾಗಿ ಬರುತ್ತೆ, ಕುರುಮ್ ಅಂತ ಇರುತ್ತೆ ದೋಸೆನೂ, ಮತ್ತು ಸಾಫ್ಟ್ ಆಗಿರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಈಗ ನೋಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ 1 ಅವರ್ ಆಗಬೇಕು. ಸಕ್ಕರೆ, ಸ್ವಲ್ಪ ಉಪ್ಪು, ನೈಟ್ ಹಾಕಿದರೆ ಉಪ್ಪು ಬೆಳಗ್ಗೆ ಹಾಕೋದು, ನೈಟ್ ಹಾಕಿದರೆ ನೀವು ಬೆಳಗ್ಗೆ ಹಾಕ್ಕೊಂಡ್ರೆ ಉಪ್ಪು ಮತ್ತು ರವೆ ಮತ್ತು ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಒಂದು ಟೀ ಕಪ್ಪಲ್ಲಿ ಹಾಕೋದಂದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಈ ಥರ ಆಗುತ್ತೆ ಹಿಟ್ಟು. ನೋಡಿ ಯಾವ ಥರ ಬಂತು ಹಿಟ್ಟು. ಹಂಚು ಜಾಸ್ತಿ ಕಾದರೆ ಆ ಥರ ದೋಸೆ ಚೆನ್ನಾಗಿ ಬರೋಣ. ಹುರ್ಕೊಂಬಿಟ್ಟು ಹಾಕಿ ದೋಸೆನೂ ಫುಲ್ ಹೈ ಫ್ಲೇಮ್ ಇರಬಾರ್ದು, ಫುಲ್ ಲೋನೂ ಇರಬಾರ್ದು, ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಪಕ್ಕ ಸೆಟ್ ದೋಸೆನೂ ಇದೇ ಹಿಟ್ಟಲ್ಲಿ ಹಾಕೋಬೋದು ನೀವು, ಮತ್ತು ಆನಿಯನ್ ದೋಸೆನೂ ಇದೇ ಹಿಟ್ಟಲ್ಲಿ ಹಾಕೋಬೋದು. ನಾವು ಸುಮ್ಮನೆ 2 ಚಿಕ್ಕ ಸೆಟ್ ದೋಸೆ ಥರ ಹಾಕಿದ್ದೀವಿ. ಸ್ವಲ್ಪ ಮೇಲೆ ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಇದ್ದರೆ ಹಾಕ್ಬೋದು, ಡಿಸೈನ್ಗೆ ತುಂಬ ಚೆನ್ನಾಗಿರುತ್ತೆ ಅದು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀವಿ. ಈ ಸೆಟ್ ದೋಸೆ ಥರ ಮಾಡಿದ್ದೀವಿ, 2 ಚಿಕ್ಕದು. ಮಕ್ಕಳ ದೋಸೆ, ದೊಡ್ಡ ದೋಸೆ, ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮನೇಲಿ ಹಿಟ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗಿ 1 ಅವರ್ ಇರಬೇಕು. ನೀವು ಚೆನ್ನಾಗಿ ಕಲರ್ ಬರುತ್ತೆ. ಹಂಗೆ ಮಿಕ್ಸ್ ಮಾಡಿದ ತಕ್ಷಣ ಹಂಗೆ ಇದು ಮಾಡಬಾರ್ದು. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ ಮೇಲೆ. ತುಪ್ಪ ಬೇಕಾದ್ರೆ ಹಾಕೋಬೋದು, ತುಪ್ಪ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೋತಾ ಇದ್ದೀವಿ. ತುಪ್ಪ ಬೇಕಾದ್ರೆ ಹಾಕೋಬೋದು, ಎಣ್ಣೆ ಬೇಕಾದ್ರೆ ಹಾಕೋಬೋದು, ನೀವು ಯಾವ್ದು ಇಷ್ಟ ಇದೆ ಅದು ಹಾಕ್ಕೊಳ್ಳಿ. ನೋಡಿ ಸೆಟ್ ದೋಸೆ ಯಾವ ಥರ ಮಾಡ್ತಾರೆ ಉಡುಪಿ ಸ್ಟೈಲಲ್ಲಿ, ಅದು ಇಲ್ಲಿ ನಿಮಗೆ ಇದೇ ಹಿಟ್ಟಲ್ಲಿ ತೋರಿಸಿದ್ದೀವಿ. ಸಿಂಪಲಾಗಿ ಮಾಡ್ಕೋಬೋದು, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೋಡಾ ಅಂತೂ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಥರ. ಇದ್ರಲ್ಲಿ ಮೇನ್ ಅಂದರೆ ನೀವು ಸೋಡಾ ಯೂಸ್ ಮಾಡಬೇಡ ಅಂದರೆ ಸ್ವಲ್ಪ ಉದ್ದಿನಬೇಳೆ ಇನ್ನೂ ಸ್ವಲ್ಪ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ. ನಾವು ಅಳತೆ ಹೇಳಿದ್ದೆಲ್ಲ ಅದು 1 ಗ್ಲಾಸಲ್ಲಿ ಮಾತ್ರ ತೊಗೊಂಡಿದ್ದೀವಿ. ನಾವು 1/4 kg ತೊಗೋಬೋದು, ಕೆಜಿ ಲೆಕ್ಕದಲ್ಲಿ 1/4 kg ತೊಗೋಬೋದು ಉದ್ದಿನಬೇಳೆ ನೀವು. ನೋಡಿ ನಮ್ಮದು ಸೆಟ್ ದೋಸೆ ರೆಡಿ ಆಯಿತು. ಮೇಲೆ ಹಚ್ಚಕ್ಕೆ ಮಸಾಲೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆ ಮಸಾಲೆ ಮಾಡೋದು ಹೇಳ್ತೀವಿ, ಒಂದೊಂದಾಗಿ ಯಾಕೆ ಹೇಳ್ತಾ ಇದ್ದೀವಿ ಸ್ವಲ್ಪ ನೀಟಾಗಿ ಅರ್ಥ ಆಗಲಿ, ಹೊಸದಾಗಿ ಮಾಡೋರಿಗೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಇನ್ನೊಂದು ಸ್ವಲ್ಪ ಹಂಚು ಕಾಯಬೇಕಿತ್ತು, ಅವಾಗ ಇನ್ನೂ ಚೆನ್ನಾಗಿ ಬರೋದು. ಚೆನ್ನಾಗಿ ಅದು ಸಕ್ಕರೆ ಮತ್ತು ರವೆ ಹಾಕಿಬಿಟ್ಟು ಚೆನ್ನಾಗಿ 1 ಅವರ್ ಬಿಟ್ಟರೆ ಇನ್ನು ನಿಮ್ಗೆ ಚೆನ್ನಾಗಿ ಕಲರ್ ಬರುತ್ತೆ. ಬೇಗ ಹಾಕಿದ್ರೆ ಸ್ವಲ್ಪ ಕಲರ್ ಲೇಟಾಗಿ ಬರ್ತಾಯಿದೆ. ಈ ಸರಿ ತುಪ್ಪ ಹಾಕಿ ಮಾಡ್ತಾಯಿದ್ದೆ ನೋಡಿ ಈ ದೋಸೆನ. ನೀವು ತುಪ್ಪ ಬೇಕಾದ್ರೆ ಹಾಕೋದು, ಇಲ್ಲ ಎಣ್ಣೆ ಬೇಕಾದ್ರೆ ಹಾಕೋಬೋದು. ಮಸಾಲೆ ಹಾಕ್ತಾಯಿದ್ದೀವಿ ಮೇಲೆ. ಮಸಾಲೆ ದೋಸೆ ಹಿಟ್ಟು ನಿಮ್ಗೆ ಹೇಳ್ತಾಯಿದ್ರು ರೆಡಿ ಮಾಡೋದು. ನೀವು ಒಂದು ಸರಿ ಮಾಡಿ ಫ್ರಿಜ್ ಇದ್ದರೆ 1-3 ದಿವಸನೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಯಾವುದೇ ಹುಳಿ ಗಿಳಿ ಏನೋ ಬರೋಲ್ಲ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿಟ್ರೆ ಮುಗೀತು. ಈ ಥರ ಬರುತ್ತೆ. ಸ್ವಲ್ಪ ವೇಟ್ ಮಾಡಿದ್ರೆ ಕಲರ್ ಬರುತ್ತೆ. ಮೀಡಿಯಮ್ಗಿಂತ ಜಾಸ್ತಿ ಫ್ಲೇಮ್ ಇಟ್ಟರೆ ಸ್ವಲ್ಪ ವೇಟ್ ಮಾಡಿ ತೆಗಿಬೇಕು ದೋಸೆನ. ದೋಸೆ ಅಂತ ಯಾವ ನೀರು ಹೊಡಿತಾ ಇರ್ತಾರೆ ನೋಡ್ತೀರಿ, ಎಲ್ಲ ಹೋಟ್ಲಲ್ಲಿ ಯಾಕೆ ಹೊಡಿತಾರಪ್ಪ ಅಂದರೆ ಒಂದೇ ಥರ ಕಲರ್ ಕೆಳಗಡೆ ಬರಬೇಕಂತ. ನೀರು ಉಳಿದ್ಬಿಟ್ಟು ತೆಂಗಿನ ಪರ್ಕೊಂಡು ಹಿಂಗೆ ಹೇಳ್ತಾರೆ, ಯಾಕಂದರೆ ಒಂದೇ ಕಲರ್ ಬರುತ್ತೆ ಕೆಳಗಡೆ, ಇಲ್ಲಾಂದರೆ ಕಲರ್ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ದೋಸೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಇರಲ್ಲ. ಅದಕ್ಕೆ ನೀರು ಉಳಿದ್ಬಿಟ್ಟು ಕ್ಲೀನಾಗಿ ಬಟ್ಟೆ ಕೆಲವರು ತೆಂಗಿನ ಪರ್ಕೊಂಡೇನೋ ಇದು ಮಾಡ್ತಾರೆ. ಆ ಥರ ಇದು ಎಲ್ಲ ಸಿಸ್ಟಮು. ಅಸಲಾಗಿ ನೀರು ಉಳಿದು ಇದು ಮಾಡ್ತಾರೆ. ನಿಮ್ಮ ಮನೇಲಿ ಬೇಕಾದ್ರೆ ನೀರು ಉಳಿದೇನೋ ಇದ್ದರೂ ಪರವಾಗಿಲ್ಲ, ನೀರು ಉಳಿದ್ರೂ ಪರವಾಗಿಲ್ಲ. ಸ್ವಲ್ಪ ಎಣ್ಣೆ ಹುರ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ನಡೆಯುತ್ತೆ. ನೋಡಿ ಇದು ಯಾವ ಥರ ಬರುತ್ತೆ ಅಂದರೆ, ನಾವು ಹೇಳ್ತಾರೆ ಹಿಟ್ಟು ಮಾಡಿಕೊಂಡ್ರೆ ದೋಸೆ ಅಂತ ಯಾವಾಗ ಸ್ವಲ್ಪ ದಪ್ಪನೇ ಇರಬೇಕು. ಜಾಸ್ತಿ ತಗೊಳಿದ್ರೆ ಸ್ವಲ್ಪ ಕಷ್ಟ ದೋಸೆ ಹೇಳೋದು. ಈ ಥರ ನೀಟಾಗಿ ಬರುತ್ತೆ.
ಅಂದ್ರೆ ನಮ್ದು ಸ್ವಲ್ಪ ಕಲರ್ ಕಡಿಮೆನೇ ಬಂತು. ಇನ್ನೂ ಕಲರ್ ನೀಟಾಗಿ ಬರುತ್ತೆ ನೋಡಿ. ನೀರು ಹೆಚ್ಚು ಕಡಿಮೆ ಹೊಡೆದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ದೋಸೆ. ನೋಡಿ ಯಾವ ಥರ ಬಂತು, ರೋಸ್ಟಾಗೂ ಬಂತು ಮತ್ತು ಇದಾಯಿತು. ತುಂಬ ನೀಟಾಗಿರೋ ದೋಸೆ ನೋಡಿ ಯಾವ ಥರ ಬಂತು. ಈ ದೋಸೆನ ಸ್ವಲ್ಪ ನಾವು ವೇಟ್ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಕಲರ್ ಬರ್ತಾಯಿತ್ತು. ಆ ಕಲರ್ ನಾವು ಸ್ವಲ್ಪ ವೇಟ್ ಮಾಡಿಲ್ಲ, ಗಡಿಬಿಡಿ ಮಾಡಿದ್ದೀವಿ ಅಂತ ಹಿಟ್ಟು ಕಲಸಾದ್ಮೇಲೆ ಗಡಿಬಿಡಿ ಮಾಡಿದ್ರೆ ಅಷ್ಟೊಂದು ಕಲರ್ ಬರಲಿಲ್ಲ. ನೀವು ವೇಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ದೋಸೆ ಹಾಕಿದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕು. ರಕ್ಷಾ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ನಮಗೆ. ಇನ್ನೂ ಹೊಸ ಹೊಸ ರೆಸಿಪಿಗಳು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಮನೆಯಲ್ಲಿರೋದಂಥ ಒಂದು ಇಂಗ್ರೀಡಿಯೆಂಟ್ಸಿಂದನೇ ಆರಾಮಾಗಿ ಮಾಡ್ಬೋದು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಪೋರ್ಟ್ ಮಾಡ್ತಾ ಇರಿ.